ಹಲೋ ಗೈಸ್, ಫುಲ್ ಒ ಎಲ್ ಎಲ್ನ 11ನೇ ಪಾರ್ಟ್ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಈ ಒ ಎಲ್ ಎಲ್ ಮೇಲೆ ಇವತ್ತು 8 ಕೇಸ್ ಇರುತ್ತೆ. 8 ಕೇಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ 2 ಆಲ್ಗರಿದಮ್ ಗೊತ್ತಿದ್ರೆ ಸಾಕು. ಒಂದು ಸೆಕ್ಸಿಮೂವ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇನ್ನೊಂದು ಸ್ಲೆಜ್ ಹ್ಯಾಮರ್ ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್, ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಈ 2 ಆಲ್ಗರಿದಮ್ ಗೊತ್ತಿದ್ರೆ ಸಾಕು, ಈ 8 ಕೇಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಒನ್ ನೋಡೋಣ. ಸಿಂಗಲ್ ಡಾಟ್ ಇದೆ, ಮಿಡಲ್ ಸೆಂಟರ್ ಪೀಸ್ ಮಾತ್ರ ಇದೆ, ಯಾವುದೇ ಕಾರ್ನರ್ ಓರಿಯೆಂಟ್ ಆಗಿಲ್ಲ. ಸೈಡಿಂದ ನೋಡಿದಾಗ ಇಲ್ಲೊಂದು ಬಾರ್ ಇದೆ, ಇಲ್ಲೊಂದು ಬಾರ್ ಇದೆ, 2 ಬಾರ್ಸ್ ಆ ಕಡೆ ಈ ಕಡೆ ಬಂದುಬಿಟ್ಟಿದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಬಾರ್ಸನ್ನು ಒಂದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ, ಇನ್ನೊಂದನ್ನು ರೈಟ್ ಸೈಡಲ್ಲಿ ಇಟ್ಕೊಳ್ಳಿ. ಈ ಥರ ಅಲ್ಲ, ಇದು ಫ್ರಂಟ್ ಮತ್ತು ಬ್ಯಾಕ್, ಈ ಥರ ಲೆಫ್ಟ್ ಮತ್ತು ರೈಟ್ಗೆ ಇಟ್ಕೊಳ್ಳಿ. ಈ ಪೇರನ್ನು ಇಲ್ಲಿ ತೊಗೊಂಡು ಬನ್ನಿ, ಆರ್ ಯು ಟು ಆರ್ ಪ್ರೈಮ್. ಈ ಪೇರನ್ನು ಇಲ್ಲಿ ತೊಗೊಂಡು ಬಂದೆ. ಒಂದು ಸಲ ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ, ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಈ ಪೇರನ್ನು ಇಲ್ಲಿ ತೊಗೊಂಡು ಬರ್ತೀನಿ, ಯು ಟು ಪ್ರೈಮ್. ಇವಾಗ ಒಂದು ಸಲ ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ, ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್, ಸಿಂಪಲ್ಲಾಗಿ ಸಾಲ್ವ್ ಮಾಡಿದೆ. ಇನ್ನೊಂದು ಕೇಸನ್ನು ಸಾಲ್ವ್ ಮಾಡೋಣ. ಇದರಲ್ಲೂ ಅಷ್ಟೇ ಸಿಂಗಲ್ ಡಾಟ್ ಇದೆ, ಯಾವುದೇ ಕಾರ್ನರ್ ಓರಿಯೆಂಟ್ ಆಗಿಲ್ಲ. ಸೈಡಿಂದ ನೋಡಿದಾಗ ಒಂದು ಕಡೆ ಫುಲ್ ಬಾರ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ. ಸೊ ಈ ಥರ 2 ಬ್ಲಾಕ್ ಮತ್ತು 1 ಬಾರ್ಸ್ ಬಂದಾಗ ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಬಾರ್ ಇದೆಯಲ್ಲ, ಫುಲ್ ಬಾರ್ ಬಂದಿರೋದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಈ ಬ್ಲಾಕನ್ನು ಒಂದು ಫ್ರಂಟಲ್ಲಿ, ಇನ್ನೊಂದನ್ನು ಬ್ಯಾಕಲ್ಲಿ ಇಟ್ಕೊಂಡಿದ್ದೀನಿ. ಆಲ್ಗರಿದಮ್ ಸಿಂಪಲ್ ಆಗಿರುತ್ತೆ. ಒಂದು ಸಲ ಎಫ್ ಸೆಕ್ಸಿಮೂವ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಪಿ ಶೇಪ್ ಬಂದುಬಿಟ್ಟಿದೆ, ಇನ್ನೊಂದು ಕಡೆ ಬಾರ್ ಇದೆ. ಇದು ನೀವು ಆಲ್ರೆಡಿ ಕಲ್ತಿರ್ತೀರ. ಸ್ಮಾಲ್ ಎಫ್ ಸೆಕ್ಸಿಮೂವ್ ಸ್ಮಾಲ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್. 2 ಕೇಸ್ ಕೂಡ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಾಲ್ವ್ ಆಗೋಯ್ತು. ಇದೆರಡು ಕೇಸನ್ನು ಸಾಲ್ವ್ ಮಾಡೋಣ. ಆವಾಗ ಸಿಂಗಲ್ ಡಾಟ್ ಮಾತ್ರ ಇತ್ತು, ಇವಾಗ ಸಿಂಗಲ್ ಡಾಟ್ ಜೊತೆಗೆ ಒಂದು ಕಾರ್ನರ್ ಕೂಡ ಓರಿಯೆಂಟ್ ಆಗಿಬಿಟ್ಟಿದೆ. ಸೊ ಈ ಥರ ಒಂದು ಕಾರ್ನರ್ ಓರಿಯೆಂಟ್ ಆಗಿ ಸಿಕ್ಬಿಟ್ರೆ ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಸಿಂಗಲ್ ಕಾರ್ನರ್ನ, ಓರಿಯೆಂಟ್ ಆಗಿರೋ ಕಾರ್ನರ್ನ ರೈಟ್ ಫ್ರಂಟ್ ಸೈಡಲ್ಲಿ ಇಟ್ಕೋಬೇಕು. ರೈಟ್ ಫ್ರಂಟ್ ಸೈಡಲ್ಲಿ ಇಟ್ಕೊಂಡಾಗ ಫ್ರಂಟ್ ಸೈಡಲ್ಲಿ ಬ್ಲಾಕ್ ಇದೆಯಾ ಅಥವಾ ಬ್ಲಾಕ್ ಇಲ್ವಾ ಅಂತ ನೋಡ್ಕೋಬೇಕು. ಇದರಲ್ಲಿ ಬ್ಲಾಕ್ ಇಲ್ಲ, ಇದರಲ್ಲಿ ಬ್ಲಾಕ್ ಇದೆ. ಸೊ ಈ ಥರ ಬ್ಲಾಕ್ ಇಲ್ಲ ಅಂದರೆ ಸಿಂಪಲ್. 2 ಆಲ್ಗರಿದಮ್ ಕೂಡ ಸಿಂಪಲ್ ಆ್ಯಂಡ್ ಈಸಿ ಇದೆ. ಒಂದು ಸಲ ಸ್ಮಾಲ್ ಎಫ್ ಸೆಕ್ಸಿಮೂವ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಸ್ಮಾಲ್ ಎಫ್ ಪ್ರೈಮ್. ಈ ಥರ ಟಿ ಶೇಪ್ ಬಂದುಬಿಟ್ಟಿದೆ, ಯು ಪ್ರೈಮ್ ಮಾಡಿ. ಈ ಟಿ ಶೇಪ್ ಯಾರಿಗೆ ಗೊತ್ತಿಲ್ಲ, ಸಿಂಪಲ್. ಈ ಥರ ಬಂದರೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಆಲ್ರೆಡಿ ಕಲ್ತಿರ್ತೀರ. ಎಫ್ ಸೆಕ್ಸಿಮೂವ್ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್. ಇಲ್ಲಿ ಸಿಂಗಲ್ ಡಾಟ್ ಜೊತೆ ಕಾರ್ನರ್ ಇದೆ, ಸೇಮ್. ಈ ಥರ ಬ್ಲಾಕ್ ಬಂದುಬಿಟ್ಟಿದೆ. ಈ ಥರ ಬಂದಾಗ ಈ ಕಾರ್ನರ್ನ ಒಂದು ಸಲ ಇಲ್ಲಿ ಕಳಿಸಿ ಬ್ಯಾಕ್ ಸೈಡಿಗೆ, ಅಂದರೆ ಇದನ್ನು ಯು ಪ್ರೈಮ್ ಮಾಡಿ. ಸ್ಮಾಲ್ ಎಫ್ ಸೆಕ್ಸಿಮೂವ್ ಸ್ಮಾಲ್ ಎಫ್ ಪ್ರೈಮ್. ಸೇಮ್ ಟಿ ಶೇಪ್ ಬಂದುಬಿಟ್ಟಿದೆ. ಇದನ್ನು ಯು ಮಾಡಿ ಈ ಥರ ಇಟ್ಕೊಳ್ಳಿ. ಟಿ ಶೇಪ್ ಹೇಗೆ ಸಾಲ್ವ್ ಮಾಡೋಂತ ಆಲ್ರೆಡಿ ಗೊತ್ತು. ಎಫ್ ಸೆಕ್ಸಿ ಎಫ್ ಪ್ರೈಮ್. ಇಷ್ಟೇ ಸಾಲ್ವ್ ಗೈಸ್. ಈ 4 ಕೇಸ್ ತುಂಬಾ ಈಸಿ ಆಗಿತ್ತು. ಉಳಿದಿರೋ ಕೇಸ್ ಕೂಡ ಇದೇ ಥರ ಈಸಿ ಆಗಿರುತ್ತೆ. ಇದೆರಡು ಕೇಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಕಲಿಯೋಣ. ಇವಾಗ 2 ಕಾರ್ನರ್ ಓರಿಯೆಂಟೇಷನ್ ಆಗಿಬಿಟ್ಟಿದೆ. ಇದರಲ್ಲಿ ಒಂದು ಫುಲ್ ಬಾರ್ ಇದೆ, ಮತ್ತೇನೂ ಇಲ್ಲ. ಆದರೆ ಇದರಲ್ಲಿ ಇಲ್ಲೊಂದು ಬ್ಲಾಕ್ ಇದೆ, ಬಾರ್ಸ್ ಇಲ್ಲ. ಈ ಥರ ಒಂದು ಫುಲ್ ಬಾರ್ ಬಂದರೆ ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಫುಲ್ ಬಾರ್ ಇದೆಯಲ್ಲ, ಇದನ್ನು ಲೆಫ್ಟ್ ಸೈಡ್ ಇಟ್ಕೊಳ್ಳಿ. ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಈ ಪೇರನ್ನು ಇಲ್ಲಿ ತಗೊಂಡು ಬನ್ನಿ, ಆರ್ ಯು ಟು ಆರ್ ಪ್ರೈಮ್. ಒಂದು ಸಲ ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ. ಇವಾಗ ಈ ಪೇರನ್ನು ಇಲ್ಲಿ ತಗೊಂಡು ಬನ್ನಿ, ಯು ಟು ಪ್ರೈಮ್. ಎಮ್ ಪ್ರೈಮ್ ಮಾಡಬೇಕು, ಮಿಡಲ್ ಲೇಯರ್ ಅಪ್. ಈ ಪೂರ್ತಿ ಬ್ಲಾಕನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ವರ್ಸ್ ಸೆಕ್ಸಿಮೂವ್ ಅಪ್ಲೈ ಮಾಡಿದ್ರೆ ಇದು ಇಲ್ಲಿ ಇನ್ಸರ್ಟ್ ಆಗುತ್ತೆ. ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇಷ್ಟೇ ಸಿಂಪಲ್ಲಾಗಿ ಸಾಲ್ವ್ ಆಗೋಯ್ತು. ನಿಮಗೆ ಕಷ್ಟ ಅನಿಸಿದ್ರೆ ಇನ್ನೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಕಾರ್ನರ್ ಓರಿಯೆಂಟ್ ಆಗಿಬಿಟ್ಟಿದೆ. ಸೈಡಲ್ಲಿ ನೋಡಿದಾಗ ಒಂದು ಫುಲ್ ಬಾರ್ ಇದೆ. ಈ ಫುಲ್ ಬಾರನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಈ ಪೇರನ್ನು ಇಲ್ಲಿ ತೊಗೊಂಡು ಬನ್ನಿ, ಆರ್ ಯು ಟು ಆರ್ ಪ್ರೈಮ್. ಒಂದು ಸಲ ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ. ಈ ಪೇರನ್ನು ಇಲ್ಲಿ ತಂದಿಟ್ಕೊಳ್ಳಿ, ಯು ಟು ಪ್ರೈಮ್. ಮಿಡಲ್ ಲೇಯರ್ ಅಪ್ ಮಾಡಿ, ಎಮ್ ಪ್ರೈಮ್.
ಈ ಪೂರ್ತಿ ಬ್ಲಾಕನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಇನ್ವರ್ಸ್ ಎಕ್ಸಿಮು ಅಪ್ಲೈ ಮಾಡಿ. ಯು ಆರ್ ಯು ಪ್ರೈಮ್ ಆರ್ ಪ್ರೈಮ್. ಇಷ್ಟೇ ಸಾಲ್ವ್ ಆಗೋಯ್ತು. ಈ ಕೇಸನ್ನು ನೋಡೋಣ. 2 ಕಾರ್ನರ್ ಓರಿಯೆಂಟೇಷನ್ ಆಗಿಬಿಟ್ಟಿದೆ. ಇಲ್ಲೊಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ. ಈ ಥರ 2 ಬ್ಲಾಕ್ ಇದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಇರುತ್ತೆ. ವಿ ಶೇಪ್ ಆಗಿ ಇಟ್ಕೋಬೇಕು. ಈ ಬ್ಲಾಕ್ ಒಂದು ಲೆಫ್ಟ್ ಸೈಡಲ್ಲಿ ಬರುತ್ತೆ, ಇನ್ನೊಂದು ರೈಟ್ ಸೈಡಲ್ಲಿ ಬರುತ್ತೆ. ಇದು ವಿ ಶೇಪಲ್ಲಿದೆ. ಆಲ್ಗರಿದಮ್ ಅಪ್ಲೈ ಮಾಡೋಣ. ಎಮ್ ಅಂದರೆ ಮಿಡಲ್ ಲೇಯರ್ ಡೌನ್. ಯು ಒಂದ್ಸಲ ಸೆಕ್ಸಿಮು ಅಪ್ಲೈ ಮಾಡಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಮಿಡಲ್ ಲೇಯರ್ ಡೌನ್ ಮಾಡಿರೋದನ್ನು ವಾಪಸ್ ಅಪ್ ಮಾಡಿ. ಎಮ್ ಪ್ರೈಮ್. ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ. ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಸಾಲ್ವ್. 6 ಕೇಸ್ ಆಗೋಯ್ತು. ಈಸಿ ಇದೆ. ಇದಕ್ಕಿಂತ ಹಿಂದೆ 10 ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಮುಂದಿನ 2 ಕೇಸನ್ನು ನೋಡೋಣ. ಇವತ್ತಿನ ಲಾಸ್ಟ್ 2 ಕೇಸ್ ಇದು. ಇದರಲ್ಲಿ ಸ್ಟಾರ್ ಥರ ಇದೆ. ಇದು ಈ ಕಾರ್ನರ್ ಡಯಾಗ್ನಲ್ ಆಗಿ ಒಂದೇ ಲೈನಲ್ಲಿದೆ. ಇದನ್ನು ಸ್ಟಾರ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡೋಣ. ಇವಾಗ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಸ್ಟಾರ್ಟಿಂಗ್ 2-3 ನೆನ್ಪಿಟ್ಕೊಳ್ಬೇಕು. ಎಮ್ ಯು. ಎಮ್ ಅಂದರೆ ಮಿಡಲ್ ಲೇಯರ್ ಡೌನ್. ಎಮ್ ಯು. ಸೆಕ್ಸಿಮು ಅಪ್ಲೈ ಮಾಡಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಎಮ್ ಟು ಪ್ರೈಮ್ ಮಾಡಿ. ಮಿಡಲ್ ಲೇಯರ್ 2 ಸಲ ಅಪ್. ಎಮ್ ಟು ಪ್ರೈಮ್. ಈ ಪೂರ್ತಿ ಬ್ಲಾಕನ್ನು ಇಲ್ಲಿ ಇನ್ಸರ್ಟ್ ಮಾಡಿ. ಯು ಆರ್ ಯು ಪ್ರೈಮ್ ಸ್ಮಾಲ್ ಆರ್ ಪ್ರೈಮ್. ಇವತ್ತಿನ ಲಾಸ್ಟ್ ಕೇಸ್ ಇದು. ಈ OLL ಸೀರೀಸ್ನ ಲಾಸ್ಟ್ ಕೇಸ್. 2 ಕಾರ್ನರ್ ಡಯಾಗ್ನಲ್ ಆಗಿ ಒಂದೇ ಲೈನಲ್ಲಿದೆ. ಸೈಡಲ್ಲಿ ನೋಡಿದಾಗ ಇಲ್ಲೊಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ. ಸೊ ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಬ್ಲಾಕ್ ಇದೆಯಲ್ಲ, ಒಂದನ್ನು ಲೆಫ್ಟ್ ಸೈಡ್ ಇಟ್ಕೊಳ್ಳಿ, ಇನ್ನೊಂದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಆಲ್ಗರಿದಮ್ನ ಅಪ್ಲೈ ಮಾಡೋಣ. ಈ ಪೇರನ್ನು ಇಲ್ಲಿ ತೊಗೊಂಡು ಬನ್ನಿ. ಆರ್ ಯು ಆರ್ ಪ್ರೈಮ್. ಒಂದ್ಸಲ ಆ ಕಡೆ ಕಳಿಸ್ತೀನಿ ಪೇರನ್ನು, ಇಲ್ಲಿಗೆ ಯು. ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ. ಈ ಪೇರನ್ನು ಇಲ್ಲಿ ತಗೊಂಡು ಬನ್ನಿ. ಯು ಟು ಪ್ರೈಮ್. ಇನ್ನೊಂದು ಸಲ ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ. ಸಾಲ್ವ್ ಆಗೋಯ್ತು. ಇನ್ನೂ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. 2 ಕಾರ್ನರ್ ಇದೆ, ಡಯಾಗ್ನಲ್ ಆಗಿ ಒಂದೇ ಲೈನಲ್ಲಿ ಬಂದುಬಿಟ್ಟಿದೆ. ಸೈಡಲ್ಲಿ 2 ಬಾರ್ಸ್ ಇದೆ. ಈ ಬಾರ್ಸನ್ನು ಒಂದು ಲೆಫ್ಟ್ ಸೈಡಲ್ಲಿ, ಇನ್ನೊಂದನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ಈ ಪೇರನ್ನು ಆಚೆ ತೊಗೊಂಡು ಬನ್ನಿ ಇಲ್ಲಿಗೆ. ಆರ್ ಯು ಆರ್ ಪ್ರೈಮ್. ಒಂದ್ಸಲ ಯು ಮಾಡಿ ಪೇರನ್ನು ಇಲ್ಲಿ ಕಳಿಸ್ತೀನಿ. ಯು. ಸ್ಲೆಜ್ ಹ್ಯಾಮರ್ ಅಪ್ಲೈ ಮಾಡಿ. ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಈ ಪೇರನ್ನು ಇಲ್ಲಿ ತೊಗೊಂಡು ಬನ್ನಿ. ಯು ಟು ಪ್ರೈಮ್. ಇನ್ನೊಂದು ಸಲ ಸ್ಲೆಜ್ ಹ್ಯಾಮರ್. ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಕ್ಯೂಬ್ ಸಾಲ್ವ್. ಗೈಸ್, ಈ ಎಲ್ಲ ಸೀರೀಸ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕೆಲವೊಂದು ಗೊತ್ತಾಗಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಆ್ಯಂಡ್ ಈ 11 ಪಾರ್ಟ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂದರೆ ತುಂಬಾ ಎಫರ್ಟ್ ಹಾಕಿದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ PLL ಸೀರೀಸ್ನ ತೊಗೊಂಡು ಬರ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.